ಸಮಸ್ತ ಬೇಮ್ಸ್ಟೆಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಅಚಾನಕ್ ಆಗಿ ಕೋಇನ್ಸಿಡೆನ್ಸ್ ಆಗಿ ಒಂದು ವಿಶೇಷವಾದಂತಹ ಒಂದು ಫುಡ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ನಾನು ಮತ್ತು ನಮ್ಮ ಸ್ನೇಹಿತರಾದಂತಹ ವಿಜಯ್ ನಮ್ಮ ಜೊತೆಲಿದ್ದಾರೆ. ವೆಲ್ಕಮ್ ಟು ಬೇಮ್ಸ್ಟೆಮ್ ಯೂಟ್ಯೂಬ್ ಚಾನಲ್. ನಮಸ್ತೆ ನಮಸ್ತೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ವಿಜಯ ಕೃಷ್ಣ ನಿಮ್ಮ ಮನೆಯ ಮಗ ಮಾಡುವ ನಮಸ್ಕಾರ. ನಮಸ್ಕಾರಗಳು. ರಾತ್ರಿ ಚಿತ್ರೀಕರಣವನ್ನು ಮುಗಿಸಿ ಬೆಳಗಿನ ಜಾವ ಈ ಇಂದಿರಾನಗರ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿ, ಇದು ಇಂದಿರಾನಗರ ರಸ್ತೆ, ಕೋರಮಂಗಲ ಟು ಇಂದಿರಾನಗರಕ್ಕೆ ಕನೆಕ್ಟ್ ಆಗುವಂಥ ಒಂದು ರೋಡ್ ನೀವು ನೋಡ್ತಿರುವಂಥದ್ದು. ಸೊ ಎರಡು ಸೈಡು ಕಂಪ್ಲೀಟ್ AC ಸೆಂಟರ್ಗಳಿದ್ದಾವೆ. ಸೊ ಅದ್ರ ಮಧ್ಯೆ ರೋಡು ಇದು 80 ಫೀಟ್ ರೋಡ್ ಅಂತಾರೆ. ಏನಣ್ಣ? ಔಟರ್ ರಿಂಗ್ ರೋಡ್. ಇದು ಔಟರ್ ರಿಂಗ್ ರೋಡ್. ಯಾವುದು? ಇಂಟರ್ ಕನೆಕ್ಟಿಂಗ್ ರಿಂಗ್ ರೋಡ್. ಇಂಟರ್ ಕನೆಕ್ಟಿಂಗ್ ಔಟರ್ ರಿಂಗ್ ರೋಡ್, ಕೋರಮಂಗಲ ಟು ಇಂದಿರಾನಗರ, ಇಂದಿರಾನಗರ ಟು ಕೋರಮಂಗಲ. ಸೊ ಈ ರೋಡಲ್ಲಿ ಬರ್ತಾ ಇದ್ವಿ. ನಮಗೆ ನಮ್ಮ ಕಣ್ಣಿಗೆ ಇಲ್ಲೇ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಾವು ಇಲ್ಲೇ ಈ ಒಂದು ಇಂಟರ್ ಕನೆಕ್ಟಿಂಗ್ ರೋಡಲ್ಲಿ ಒಂದು ಶಾಪನ್ನು ನೋಡಿದ್ವಿ. ನೀವು ನೋಡ್ತಾ ಇದ್ದೀರಾ. ಸೊ ಅವರು ನಿಜವಾಗ್ಲೂ ನಮಗೆ ತುಂಬಾ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು. ಸೊ ಈ ಶಾಪಿಗೆ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಣ್ಣ ಏನೇನು ಮಾಡಿದ್ವಿ ಬ್ರೇಕ್ಫಾಸ್ಟ್? ನಾನು ಮತ್ತೆ ಆ ಶಾಪಿಗೆ ಹೋಗ್ತೀನಿ. ಏನೇನು ಮಾಡಿದ್ವಿ ಬ್ರೇಕ್ಫಾಸ್ಟ್? ಏನು ಕತೆ? ಇಡ್ಲಿ, ದೋಸೆ, ರೈಸ್ ಬಾತ್, ವಡೆ, ಚಿಕನ್ ಫ್ರೈ, ಚಟ್ನಿ, 2 ಥರದ ಚಟ್ನಿ. ಸೊ ಇಷ್ಟು ಆಹಾರನ ನಾವು ಇಲ್ಲಿ ತಿಂದ್ವಿ. ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಕೋರಮಂಗಲ ಟು ಇಂದಿರಾನಗರ್ಗೆ ಹೋಗೋಂಥ ಒಂದು ಕನೆಕ್ಟಿಂಗ್ ರೋಡ್ ಇದು. ಕೋರಮಂಗಲ ಟು ಇಂದಿರಾನಗರ, ಇಂದಿರಾನಗರ ಟು ಕೋರಮಂಗಲ. ಸೊ ಒಂದು ಶಾಪ್ ನೋಡಿ, ತುಂಬ ಜನಗಳು ಬಂದಿದ್ದಾರೆ. ಇಲ್ಲಿ ತುಂಬ ಜನಗಳು ಬಂದು ಇಲ್ಲಿ ತಿಂಡಿ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಂಬಲ್ಲ, ನಾವು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಟೇಸ್ಟಿ ಫುಡ್ಡನ್ನು ಇಲ್ಲಿ ಇವರು ಕೊಟ್ಟರು. ನಿಜವಾಗ್ಲೂ ತುಂಬ ಟೇಸ್ಟಿ ಫುಡ್. ಈ ಬೆಳಗಿನ ಇದು ಸುಮಾರು ಒಂದು 7-4 ಗಂಟೆ ಸಮಯ. ಒಂಥರ ಚುಮು ಚಳಿ. ಆ ಚಳಿಗೆ ಸಂಬಂಧಪಟ್ಟಂಗೆ ಬಿಸಿ ದೋಸೆ ಮಾಡ್ತಾರೆ. ಬಿಸಿ ದೋಸೆ ಮತ್ತು ಚಿಕನ್ನ ತಿನ್ನಬೇಕು. ಅದರ ಕಾಂಬಿನೇಷನ್ನೇ ಸೂಪರ್. ಅದ್ರ ಜೊತೆಗೆ ನಾನೀಗ ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋಗಿ ಇಲ್ಲೇ ಇದ್ದಾರೆ ನೋಡಿ, ಹಿಂದ್ಗಡೆ ಇದ್ದಾರೆ, ನಡೀತಾ ಇದೆ ತಿಂಡಿ. ಎಲ್ಲ ಗ್ರಾಹಕರು ಬರ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತೀನಿ, ಏನೇನು ಕೊಡ್ತಾರೆ ಅಂತ ಹೇಳ್ತೀನಿ. ಆದರೆ ಅಲ್ಟಿಮೇಟ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ರೀಸನೇಬಲ್ ಪ್ರೈಸ್ ರೇಂಜಲ್ಲಿ ಅಲ್ಟಿಮೇಟ್ ಆದಂಥ ಫುಡ್ ಕೊಟ್ಟರು. ನಿಜವಾಗ್ಲೂ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ನಾನು ಅವ್ರನ್ನೇ ಮಾತಾಡಿಸಿ ಏನು ವಿಷಯ ಅಂತ ತಿಳಿಸ್ತೀನಿ. ಬನ್ನಿ ಅವ್ರನ್ನೇ ಮಾತಾಡ್ಸೋ. ಸೊ ಇದು ನೀವು ನೋಡ್ತಿರುವಂಥ ಶಾಪ್ ನೋಡಿ, ಒಂದು ಸಣ್ಣ ಲೊಕೇಶನ್ನು, ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಇವರೇ ಇದರ ಮಾಲೀಕರು. ತುಂಬ ಪ್ರೀತಿಯಿಂದ ಮಾತಾಡಿಸಿ ಅವರು ನಮಗೆ ಮೊದಲು ದೋಸೆ ತಿಂದ್ವಿ ನೋಡಿ. ದೋಸೆ, ಬಿಸಿ ದೋಸೆ, ಬೆಳಗಿನ ಈ ಚುಮು ಚಳಿಗೆ ನಿಜವಾಗ್ಲೂ ಬಿಸಿ ದೋಸೆ ಸಖತ್ತಾಗಿತ್ತು. ನಾವು ಜಸ್ಟ್ ಒಂದು ದೋಸೆ ಅಂತ ಬಂದ್ವಿ. ಸೊ 3 ದೋಸೆ ತಿಂದ್ವಿ. ಆ್ಯಕ್ಚುಲಿ ಆ ತಿನ್ನೋ ಬ್ಲಾಗ್ನ ನಾನು ಮಾಡಬೇಕಾಗಿತ್ತು. ಸೊ ಅದು ಮಾಡ್ಲಿಕ್ಕೆ ಆಗಲಿಲ್ಲ. ತಿಂದ್ಬಿಟ್ಟು ಆದಮೇಲೆ ನೆನಪಾಯಿತು. ಸೊ ಇದು ಒಂದಷ್ಟು ಇಲ್ಲಿ ಆಹಾರಗಳಿದ್ದಾವೆ. ಸೊ ದೋಸೆ, ಪೂರಿ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವಾಸುದೇವ. ಶಿವಮೊಗ್ಗ ಸೊರಬದಿಂದ. ಓಕೆ. ಈ ಉದ್ಯಮ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 22 ವರ್ಷದಿಂದ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಈ ಲೊಕೇಶನಲ್ಲಿ ಕೆಳಗಡೆ ಇದೆ, 2 ಶಾಪ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಸೂಪರ್. 3 ಮುಖಲಿ ಹೇಳೋದಲ್ಲ. ಓಕೆ. ಇದು ಎಷ್ಟು ಗಂಟೆಗೆ ಬೆಳಗ್ಗೆ ಶುರು ಆಗುತ್ತೆ? ಬೆಳಗ್ಗೆ 6:30ಯಿಂದ 4 ಗಂಟೆವರೆಗೆ. ಬೆಳಗ್ಗೆ 6:30 4 ಗಂಟೆವರೆಗೆ ಇಲ್ಲಿ ಇರ್ತೀರಾ? ಪರೋಟ, ಚಪಾತಿ, ಮುದ್ದೆ ರೆಡಿ ಇದೆ. ಓಕೆ. ಈಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನೇನು ಮಾಡಿದ್ದೀರಾ? ದೋಸೆ, ಇಡ್ಲಿ, ಪೂರಿ, ದೋಸೆ ಇದೆ, ಪೂರಿ ಇದೆ, ನಂತರ ರೈಸ್ ಬಾತ್ ತೋರಿಸಿ ಒಂದ್ಸಲ. ದೋಸೆ, ಇಡ್ಲಿ, ರೈಸ್ ಬಾತ್, ಸೂಪರ್. ರೈಸ್ ಬಾತ್, ಚಿಕನ್ ಕರಿ. ಚಿಕನ್ ನೋಡಿ ವೀಕ್ಷಕರೇ, ಚಿಕನ್ ಶೇರ್ವಾ ಮಾಡಿದ್ದಾರೆ. ಸೊ ಇಲ್ಲಿ ಲಿವರ್ ಕರಿ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಸಾಂಬಾರಿದೆ. ಸೊ ಸಾಂಬಾರಿದೆ ಮತ್ತು ಇಡ್ಲಿ ತೋರಿಸಿ. ಇಡ್ಲಿ ನಾನು ಟೇಸ್ಟ್ ಮಾಡಿದೆ ವೀಕ್ಷಕರೇ. ನಿಜವಾಗ್ಲೂ ತುಂಬ ಫ್ಲಫಿ, ಸಾಫ್ಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಮೆದುವಾಗಿದೆ.
ಸೊ ಇಡ್ಲಿಗೆ ದೋಸೆಗೆ ಸಂಬಂಧಪಟ್ಟಂಗೆ 2 ಥರದ ಚಟ್ನಿ ಮತ್ತು ಒಂದು ದಾಲ್ ಇಷ್ಟು ಆಪ್ಷನ್ ಕೊಡ್ತಾಯಿದ್ದಾರೆ. ಸೊ ಅದ್ರ ಜೊತೆಗೆ ಪ್ಲಸ್ ವಡೆ ಇದೆ, ಬಜ್ಜಿ ಇದೆ, ಇಷ್ಟು ಆಪ್ಷನ್ ಇದೆ. ಒಂದಷ್ಟು ಗ್ರಾಹಕರು ಆಲ್ರೆಡಿ ಇಲ್ಲಿ ಬಂದಿದ್ದಾರೆ ನೋಡಿ, ತಿಂತಾ ಇದ್ದಾರೆ. ಪ್ರತಿದಿನ ತುಂಬ ರುಚಿಯಾಗಿದೆ. ಅದು ನಾನು ಮೇಯ್ನಾಗಿ ಇಲ್ಲಿ ಗಮನಿಸಿದ್ದು, ತುಂಬ ರುಚಿಯಾಗಿ ಇಲ್ಲಿ ಮಾಡ್ತಾಯಿದ್ದಾರೆ. ನಮ್ಮೊಬ್ಬರು ಗ್ರಾಹಕರನ್ನ ಮಾತಾಡ್ಸೋ. ಸರ್ ಹೇಗಿದ್ದೀರಾ? ನಿಮ್ಮ ಹೆಸರು ಸರ್? ಗೋವಿಂದ ಸ್ವಾಮಿ. ಇಲ್ಲಿ ರೆಗ್ಯುಲರ್ ತಿಂತೀರಾ? ಓ, ರೆಗ್ಯುಲರ್ ಆಗಿ ಬರ್ತೀರಾ. ಸೊ ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ? ಓ, ಓಕೆ ಓಕೆ ಓಕೆ. ಗೋವಿಂದ ಸ್ವಾಮಿ ಅವರು ಡೈಲಿ ಜನನ್ನ ಕರ್ಕೊಂಡು ಇದೇ ರೂಟ್ಗಾಗಿ ಬರ್ತಾರೆ. ಅಂದರೆ ಕೋರಮಂಗಲದಿಂದ ಇಂದಿರಾನಗರ ಬರ್ತೀರಾ? ಹಾಂ, ಈಜಿಪುರದಿಂದ ವರ್ತೂರಿಗೆ ಇದೇ ರೂಟಲ್ಲಿ ಡೈಲಿ ಬರ್ತೀರಾ? ಓಕೆ. ಸೊ ಡೈಲಿ ಇಲ್ಲೇ ಫುಡ್ ಅಂದರೆ ಪ್ರತಿದಿನ ಬೇರೆ ಬೇರೆ ಥರ ಟೈಮ್ ಮಾಡ್ತೀರಾ ಹೆಂಗೆ? ಇದೇ ಟೈಮ್. ಓಕೆ ಓಕೆ ಓಕೆ. ಇವತ್ತು ಏನು ತಿಂತಾ ಇದ್ದೀರಾ? ದೋಸೆ. ಹಾಂ ಹಾಂ, ದೋಸೆ ಅದಕ್ಕೆ ದಾಲ್ ಕಾಂಬಿನೇಷನ್ ಹೆಂಗಿದೆ? ನಿಜವಾಗ್ಲು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲು ಟೇಸ್ಟ್ ಇದೆ. ಏನು ಸರ್? ಅದೇ ನಿಜವಾಗ್ಲು ಒಳ್ಳೆ ಜಂಕ್ಷನ್, ನಿಜವಾಗ್ಲು ಚೆನ್ನಾಗಿದೆ. ಸೊ ಈ ರೋಡ್ ಯಾವ ಸರ್ ಇದು? ದೊಮ್ಲೂರು ರೋಡ್. ಓ, ಇದು ದೊಮ್ಲೂರು ರೋಡ್ ಅಲ್ವಾ? ಹಾಂ, ಓಕೆ. ಸೊ ಕೋರಮಂಗಲ ಟು ಇಂದಿರಾನಗರ ಕನೆಕ್ಟ್ ಆಗೋದು. ಹಾಂ, ಓಕೆ ಓಕೆ. ಈ ಥರ ಚಿಕ್ಕದಾದಂಥ ಒಂದು ಶಾಪು, ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಸೊ ಬೆಳಗಿನ ಉಪಹಾರಕ್ಕೆ ಅವರೇ ಮೊದಲು ಹೇಳ್ದಂಗೆ, ಓ ಇಲ್ಲಿ ಮೊಟ್ಟೆ ಕೂಡ ಇದೆ ನೋಡಿ. ನಾನು ಮೊಟ್ಟೆ ತೋರಿಸ್ಲಿಲ್ಲ ಸರ್. ಮೊಟ್ಟೆ ಎಗ್ ಕೂಡ ಇದೆ. ಎಗ್ಗಿದೆ. ಹಾಂ, ಸೊ ಎಗ್ ಕೂಡ ಇದೆ. ಸೊ ಬೆಳಗ್ಗೆ ನಿಮಗೆ ಇಲ್ಲಿ ಬಂದಾಗ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ಬೆಳಗ್ಗೆ ಇಲ್ಲಿ ಬಂದಾಗ ನಿಮಗೆ ದೋಸೆ, ಇಡ್ಲಿ, ಪೂರಿ, ಮತ್ತೇನು ಸರ್? ಚಿಕನ್ ಕರಿ, ಲಿವರ್ ಕರಿ, ರೈಸ್ ಬಾತ್, ಇಷ್ಟು ಐಟಮ್ ಸಿಗ್ತವೆ ಸರ್. ಮಧ್ಯಾಹ್ನ ಏನೇನು ಸಿಗುತ್ತೆ? ಪರೋಟ, ಚಪಾತಿ. ಮಧ್ಯಾಹ್ನ ಪರೋಟ, ಚಪಾತಿ, ಮುದ್ದೆ, ಬೋಟಿ, ತಲೆ ಮಟನ್. ಓಕೆ, ಬೋಟಿ ಮತ್ತೆ ತಲೆ ಮಟನ್, ಇಷ್ಟು ಐಟಮ್ ಮಧ್ಯಾಹ್ನ ಸಿಗುತ್ತೆ. 12 ಗಂಟೆಗೆ ರೆಡಿ. ಓ ಸೂಪರ್. ನೋಡಿ ದೋಸೆ ಮಾಡಿ ನೋಡಿ ಎಲ್ಲ ಇಟ್ಕೋತಿದ್ದಾರೆ. ಸೊ ಬಿಸಿಯಾಗಿ ಹಾಗೆ ಗ್ರಾಹಕರಿಗೆ ಬಂದ ತಕ್ಷಣ ಮಾಡಿ ಹಾಕ್ತಾರೆ. ಸೊ ರಾತ್ರಿ ಎಷ್ಟು ಗಂಟೆಗೆ ಇರ್ತೀರಾ? ರಾತ್ರಿ ಇಲ್ಲ ಸರ್, 4 ಗಂಟೆ ಲಾಸ್ಟ್. ಹಾಂ, 4 ಗಂಟೆಗೆ ಲಾಸ್ಟ್. ಓಕೆ ಸೂಪರ್. ಬೆಳಗ್ಗೆ ಮತ್ತು 4 ಗಂಟೆ. ಸೊ ನೀವು ನೋಡ್ತಿರುವಂಥದ್ದು ಇದು ಇಂದಿರಾನಗರ. ನೋಡಿ ನಮ್ಮ ಗ್ರಾಹಕರು ಎಲ್ಲ ಪೂರಿ ಪರೋಟ ಎಲ್ಲ ಹೆಂಗೆ ತಿಂತಿದ್ದಾರೆ. कैसे परोठा अच्छा ना गुड? आप कितना दिन से इधर आई मीन ईटिंग कर रहे हैं? आज पहला दिन बट बहुत अच्छा टेस्ट है ना? अच्छा, थैंक यू. आपका नाम? शांति. आपका गाँव? अस्साम. ಓ ಟೀಕೆ. ಸೊ ಎಲ್ಲ ಗ್ರಾಹಕರು ಇಲ್ಲಿ ತಿಂತಾ ಇದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ವಾತಾವರಣ ಕೂಡ ಚೆನ್ನಾಗಿದೆ. ಬೇರೆ ಯಾವುದೇ ಅಕ್ಕಪಕ್ಕದಲ್ಲಿ ಒಂದಷ್ಟು ಶಾಪ್ಗಳು ನೀವು ನೋಡ್ಬೋದು. ಶಾಪ್ಗಳಂದರೆ ಇದೆ ಫುಡ್, ಬೆಳಗಿನ ತಿಂಡಿ. ಸೊ ನೋಡಿ ಎಲ್ಲ ಲಾರಿ ಎಲ್ಲ ನಿಲ್ಲಿಸ್ಕೊಂಡು ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನಾಗಿ ತಿಂತಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಲಿಕ್ಕೆ. ಸೊ ಇದು ಇಂದಿರಾನಗರ ಮತ್ತು ಕೋರಮಂಗಲ ಕನೆಕ್ಟ್ ಆಗುವಂಥ ರೋಡು. ಸುಮಾರು ಒಂದು 5 ಕಿಲೋಮೀಟ್ರ್ ಸ್ಟ್ರೆಚ್, 2 ಸೈಡ್ ಸುಮಾರು 5 ಕಿಲೋಮೀಟ್ರ್ ಸ್ಟ್ರೆಚ್ ಇದು ನೋಡಿ. ಈ ಥರ ಫುಡ್ ರುಚಿಯಾಗಿ ಮಾಡ್ತಾ ಇದ್ದಾರೆ. ಅದಂತೂ ಖಂಡಿತ. ನಾನು ನಿಜವಾಗ್ಲೂ ಸುಮ್ಮನೆ ಏನೋ ಬ್ಲಾಗ್ ಮಾಡಬೇಕಂತ ಮಾಡ್ತಾ ಇಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಹಾರ, ಎಲ್ಲ ಆಹಾರಗಳು ಸಹ ನಿಜವಾಗ್ಲೂ ಶುಚಿಯಾಗಿ ಅವರು ಜನರಿಗೆ ಸೇವೆ ಕೊಡ್ತಾ ಇದ್ದಾರೆ. ಸೊ ಹೈಜೀನ್, ಕ್ಲೀನ್ನೆಸ್ ಮತ್ತು ಹೈಜೀನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರು ಮೇಂಟೈನ್ ಮಾಡಿದ್ದಾರೆ ಕೂಡ. ಬನ್ನಿ ರೋಡ್ ಕ್ರಾಸ್ ಮಾಡುವ. ಒಂದಷ್ಟು ವೆಹಿಕಲ್ಗಳು ಇಲ್ಲಿ ಬಂದು ನಿಲ್ಲಿಸಿ ಇವನ್ ಪಾರ್ಸಲ್ ತೊಗೊಂಡೋಗ್ತಾರೆ ಅನ್ಕೋತೀನಿ. ಪಾರ್ಸಲ್ ಬಗ್ಗೆ ನಾನು ಕೇಳ್ತೀನಿ. ಈಗ ರೋಡ್ ಕ್ರಾಸ್ ಮಾಡ್ತೀನಿ. ಇವನ್ ಪಾರ್ಸಲ್ ಸಹ ತೊಗೊಂಡೋಗ್ಬೋದು. ಪಾರ್ಸಲ್ ಸಹ ಅವರೇ ಕಟ್ಕೊಡ್ತಾರೆ. ಸೊ ಹಾಗೆ ಇದ್ರದ್ದು ಪ್ರೈಸ್ ರೇಂಜ್ ಕೂಡ ರೀಸನೇಬಲ್ ಪ್ರೈಸಲ್ಲಿ ರುಚಿಯಾದಂತಹ ಆಹಾರ ನಿಮಗೆ ಬೇಕಾದಲ್ಲಿ, ಅದು ವಿಶೇಷವಾಗಿ ಕೋರಮಂಗಲ ಟು ಇಂದಿರಾನಗರ್ ಹೋಗುವಂಥ ಸಂದರ್ಭದಲ್ಲಿ, ಕೋರಮಂಗಲ ಟು ಇಂದಿರಾನಗರ್ ಅಂದರೆ ಸೋನಿ ವರ್ಲ್ಡ್ ಸಿಗ್ನಲ್ನಿಂದ ಹಂಗೆ ಮುಂದಕ್ಕೆ ಬಂದಾಗ ಒಂದು 5 ಕಿಲೋಮೀಟರ್ ಸ್ಟ್ರೆಚ್. ಸೊ 2 ಕಡೆ AC ಸೆಂಟರ್ ಇದೆ, ನೀವು ನೋಡ್ತಾ ಇದ್ದೀರಾ. 2 ಕಡೆ AC ಸೆಂಟರ್ ಕಾಂಪೌಂಡ್ ಇದು. ಸೊ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ. ಬೆಳಗಿನ ಚುಮ್ಮು ಚಳಿಗೆ ಬಿಸಿ ದೋಸೆ ತಿಂತಾ ಇದ್ದಾರೆ. ಅದರ ಕಥೆನೇ ಬೇರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಪ್ರೈಸ್ ರೇಂಜ್ ಕೂಡ ತುಂಬ ಏನು ಹೇಳೋದು, ರೀಸನೇಬಲ್ ಪ್ರೈಸ್, ಚೀಪ್ ಪ್ರೈಸ್ ಒಂಥರ.
ರೀಸನಬಲ್ ಪ್ರೈಸು. ನಾವು ಆಲ್ಮೋಸ್ಟ್ ಇಬ್ಬರಾಳು ಸೇರಿ ಒಂದು 5 ದೋಸೆ ತಿಂದ್ವಿ. ದೋಸೆ ಅದೇ ಅನ್ನಲ್ಲ, ಬಿಸಿ ಬಿಸಿ ದೋಸೆ. ಈ ಚಳಿಗೆ ಬೆಳಗಿನ ಜಾವ ಬಿಸಿ ಬಿಸಿ ದೋಸೆ ತಿಂತಾಯಿದ್ರೆ ಖಂಡಿತವಾಗ್ಲೂ ನಾವು ಒಂದೊಂದು ದೋಸೆ ತಿನ್ನುವಂತ ಬಂದಿದ್ದು. ನಾವು ಹಂಗೆ ಅಂದ್ಕೊಂಡು ಬಂದಿದ್ದು, ಒಂದೊಂದು ದೋಸೆ ತಿಂದು ಸ್ವಲ್ಪ ಚಿತ್ರಾನ್ನ ತಿನ್ನುವಂತ. ಆದರೆ ಇಲ್ಲಿ ಬಂದಾದಮೇಲೆ 5-6 ದೋಸೆ ಆಗೋಯ್ತು. ಪ್ಲಸ್ ಇಡ್ಲಿನೂ ಕೂಡ ಟ್ರೈ ಮಾಡಿದೆ, ಅದು ತುಂಬ ಚೆನ್ನಾಗಿದೆ. ಮತ್ತು ವಡ ಕೂಡ ಟ್ರೈ ಮಾಡಿದೆ. ಚಿಕನ್ ಕರಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚಿಕನ್ ಕರಿ ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಸೊ ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿದೆ. ಜಾಸ್ತಿ ಸ್ಪೈಸಿ ಮಾಡಿಲ್ಲ ಇವರು, ರುಚಿಗೆ ತಕ್ಕಂತೆ, ನಮ್ಮ ಟೇಸ್ಟಿಗೆ ತಕ್ಕಂತೆ ಮಾಡಿದ್ದಾರೆ. ನಿಜವಾಗ್ಲೂ ಇಷ್ಟ ಆಯ್ತು ನನಗೆ. ಸೊ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಸರ್ವಿಸ್ ಕೊಡ್ತಾರೆ. ಸೊ ಸ್ಪೆಷಲಿ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಇಂದಿರಾನಗರ್ ಟು ಕೋರಮಂಗ್ಲ, ಕೋರಮಂಗ್ಲ ಟು ಇಂದಿರಾನಗರ್ ಹೋಗೋರು ಈ ಜಾಗದಲ್ಲಿ ನೋಡಿ ಮತ್ತೊಬ್ಬರು ಗ್ರಾಹಕರು ಬಂದರು. ಸೊ ತುಂಬ ಚೆನ್ನಾಗಿ ಸ್ವಾಗತ ಮಾಡ್ತಾರೆ ಅವರು ಕರೆದು, ಅದೇ ನನಗೆ ಇಷ್ಟ ಆಗಿದೆ. ಅಲ್ಲಿ ಬಂದು ನಿಂತ ತಕ್ಷಣ ಅವರು ವಿಷಯನ ಹೇಳ್ಬಿಡ್ತಾರೆ. ಎಂಥವನು ಸಹ ಇದನ್ನು ಮನಸ್ಸು ಮಾಡಿ ಬರ್ತಾರೆ ಇಲ್ಲಿಗೆ ನೋಡಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಖುಷಿ ಆಯ್ತು ನನಗೆ. ಸೊ ಬೆಳಗ್ಗೆ 6 ಗಂಟೆಯಿಂದ 4 ಗಂಟೆ. ಶೋರ್ ಸರ್, ಶೋರ್ ಸರ್. ಓಕೆ, ಇದು ಫುಡ್ ಆರ್ಡ್ರ್ ಕೊಟ್ಟರೆ ಇದು ಮಾಡೋ ಚಾನ್ಸ್ ಇದೆ? ಹಾಂ, ಅಂದರೆ ಎಷ್ಟು ಕಿಲೋಮೀಟ್ರ್ ಮುಂಚೆನೇ ಹೇಳ್ಬೇಕು, ಅಡ್ವಾನ್ಸ್ ಕೊಡ್ಬೋದು. ಹಾಂ, ಓಕೆ ಓಕೆ. ಅಡ್ವಾನ್ಸ್ ಕೊಟ್ಟು ಒಂದಿನ ಮುಂಚೆ ಹೇಳಿದ್ರೆ ನೀವು ಫಂಕ್ಷನ್ಗೆಲ್ಲ ಮಾಡಿಕೊಡ್ತೀರಾ? ಫಂಕ್ಷನ್ ಎಲ್ಲ ನಾನ್ ವೆಜ್ ಬೇಕಾದ್ರೆ ವಾ, ಸೂಪರ್ ಸೂಪರ್. ಹಾಂ, ಗ್ರಾಹಕರೇ ಬರೀ ಅವರು ಚಿಲ್ಲಿ ಚಿಕನ್, ಚಿಲ್ಲಿ ಪೇಪರ್ ಎಲ್ಲ ಪ್ರತಿಯೊಂದು. ಓ ಹಾಂ ಹಾಂ ಹಾಂ, ಅದು ಕೂಡ ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತೀರಾ? ಎಲ್ಲ ಮಾಡ್ಬೋದು. ಸೂಪರ್ ಸೂಪರ್ ಸೂಪರ್. ಇವರು ಫುಡ್ ಸರ್ವಿಸ್ ಬೇರೆ ಕೊಡ್ತಾರೆ. ಎಷ್ಟು ಹೋಮ್ ಡೆಲಿವರಿ ನೀವೇ ಕೊಡ್ತೀರಾ ಸರ್? ನಿಮ್ದೇ ಗಾಡಿ, ನಮ್ಮ ಗಾಡಿ. ಹಾಂ, ಓಕೆ ಓಕೆ ಓಕೆ. ನಮ್ಮ ಗಾಡಿ ಅಂದ್ರೆ ನೀವು ಫುಡ್ ಆರ್ಡ್ರ್ ಕೊಟ್ಟರೆ, ಒಂದು ದಿನದ ಮುಂಚೆ ಫುಡ್ ಆರ್ಡ್ರ್ ಕೊಟ್ಟರೆ ಅವರು ಇವನ್ ಎಷ್ಟು ಜನರಿಗೆ ಮಾಡಿಕೊಡ್ಬೋದು? 50ರಿಂದ 100 ಜನರವರೆಗೂ ಸಹ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಫಂಕ್ಷನ್ ಇದ್ದರೆ 50ರಿಂದ 100 ಜನರಿಗೆ ವೆಜ್ ಮತ್ತು ನಾನ್ ವೆಜ್ ಎರಡು ಮಾಡ್ತೀರಾ? ಪ್ರತಿಯೊಂದು ಮಾಡ್ತಾರೆ. ಸೊ ಈ ಒಂದು ಇದನ್ನು ಸಹ ನೀವು ಇಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದು ಮಾಡ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾರೆ ಅಂತೇಳಿ? 81 85 05 13 13 59 46 ವಾಸು. ಎಸ್. ಸೊ ಯಾರಿಗೆ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ, ನನಗಂತೂ ಈ ಫುಡ್ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ರೀಸನಬಲ್ ಪ್ರೈಸ್ ರೇಂಜಲ್ಲಿ ತುಂಬ ಒಳ್ಳೆಯ ಫುಡ್ಡನ್ನು ಇಲ್ಲಿ ಇವರು ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಸರ್ವಿಸನ್ನು ಸಹ ಕೊಡ್ತಾಯಿದ್ದಾರೆ. ಸೊ ಪ್ಲಸ್ ಒಂದು 100 ಜನಕ್ಕೆ ನಿಮ್ಗೆ ಏನಾದರೂ ಮನೇಲಿ ಫಂಕ್ಷನ್ ಇದ್ದರೆ ಅದನ್ನು ಸಹ ನೀವು ಇವರಿಗೆ ಆರ್ಡ್ರ್ ಕೊಡ್ಬೋದು. ನಾನು ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ವಿಶೇಷವಾಗಿ ಇವರು ದೊಂಬ್ಳೂರು ರಸ್ತೆ, ಇಂದಿರಾನಗರ್, ಕೋರಮಂಗ್ಲ ಇಲ್ಲೆಲ್ಲ ಜಾಗ ಇಲ್ಲಿ ಹತ್ತಿರ ಇರತಕ್ಕಂಥವ್ರು ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಸೊ ಕೋರಮಂಗ್ಲ ಟು ಇಂದಿರಾನಗರ್, ಇಂದಿರಾನಗರ್ ಟು ಕೋರಮಂಗ್ಲ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.